ಹಾಯ್ ಹಲೋ, ನಾನು ನಿಮ್ಮ ಚೈತ್ರ. ನಾನು ಕೂಡ VAOಗೆ ರೆಡಿ ಆಗ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಓದಿ. ನಾನಿವತ್ತು 10ನೇ ತರಗತಿ ಪಠ್ಯಪುಸ್ತಕದಲ್ಲಿರೋ ಲೆಸನ್ ನಂಬರ್ 8 ಗಾಂಧಿ ಯುಗ ಅನ್ನೋ ಲೆಸನ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟು ಗಾಂಧೀಜಿಯವ್ರ ಬಗ್ಗೆ ಎಲ್ಲ ಎಕ್ಸಾಮಲ್ಲೂ ಕೇಳ್ತಾರೆ. ಫಸ್ಟು ಅವರು ಇಷ್ಟು ತಿಳ್ಕೊಂಡ್ರೆ ಸಾಕು, ಅವರು ಯಾವಾಗ ಹುಟ್ಟಿದ್ರು, ಅವರ ಡೇಟ್ ಆಫ್ ಬರ್ತು ಮತ್ತು ಎಲ್ಲಿ ಅವರ ಊರು, ಇದೆಲ್ಲ ಇದರಲ್ಲಿ ಇದೆ. ಗಾಂಧೀಜಿಯವರನ್ನು ನಾವು ಪ್ರೀತಿಯಿಂದ ಬಾಪು ಅಂತ ಕರೀತಾರೆ. ಇವರ ಫುಲ್ ಹೆಸರು ಮೋಹನ್ ದಾಸ್ ಕರಮಚಂದ ಗಾಂಧಿ. ಇವರು 1869 ಅಕ್ಟೋಬರ್ 2 ಗುಜರಾತ್ನ ಕಾಥೇವಾಡ್ ಜಿಲ್ಲೆಯ ಪೋರಬಂದರ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಕರಮಚಂದ ಗಾಂಧಿ, ಇವರು ರಾಜ್ಕೋಟ್ ಸಂಸ್ಥಾನದಲ್ಲಿ ದಿವಾನರಾಗಿರ್ತಾರೆ. ತಾಯಿ ಪುತಲಿಬಾಯಿ. ಇವರು ಗಾಂಧೀಜಿಯವರ ಮೇಲೆ ದಟ್ಟವಾದ ನೈತಿಕ ಪ್ರಭಾವವನ್ನು ಬೀರಿದರು. ಇಲ್ಲಿ ನೋಡಿ, ಇವರು ಗಾಂಧೀಜಿಯವರು ಎಷ್ಟರಲ್ಲಿ ಹುಟ್ಟಿದ್ರು? 1869 ಅಕ್ಟೋಬರ್ 2. ಮತ್ತು ಅವರು ಯಾವ ಜಿಲ್ಲೆಯಲ್ಲಿ? ಯಾವ ರಾಜ್ಯದಲ್ಲಿ? ಗುಜರಾತ್ನ ಕಾಥೇವಾಡ್ ಜಿಲ್ಲೆಯ ಪೋರಬಂದರ್ನಲ್ಲಿ. ಮತ್ತು ತಂದೆ ಹೆಸರು ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಮತ್ತು ಇವರು 1888ರಲ್ಲಿ ಇಂಗ್ಲೆಂಡ್ನಲ್ಲಿ ಕಾನೂನು ಅಧ್ಯಯನ ಮಾಡಲು ಹೋಗಿ ಬಾರ್ ಅಟ್ ಲಾ ಮತ್ತು ಇವರು 1893ರಲ್ಲಿ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತನ ವಹಿಸಲು ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗ್ತಾರೆ. ಇಲ್ಲಿ ಗಾಂಧಿ ಬರೀ 3 ತಿಂಗಳು ಇರಬೇಕಾಗಿದ್ದವರು ಸುಮಾರು ಮುಂದಿನ 20 ವರ್ಷಗಳನ್ನ ಅಲ್ಲೇ ಕಳೀತಾರೆ. ಅಂದರೆ ಗಾಂಧೀಜಿಯವರು ಆಫ್ರಿಕಾದಲ್ಲೇ 20 ವರ್ಷಗಳನ್ನ ಕಳೆದಿದ್ದಾರೆ. ಮುಖ್ಯವಾಗಿ ಅಲ್ಲಿನ ಕರಿಯರ ಮತ್ತು ಭಾರತೀಯರ ಬಗೆಗಿನ ಅಲ್ಲಿನ ಬ್ರಿಟಿಷ್ ಸರ್ಕಾರ ತೋರಿದ್ದ ಅಸಹನೀಯ ವರ್ಣಭೇದ ನೀತಿಯನ್ನು ಮತ್ತು ಜನಾಂಗೀಯ ತಾರತಮ್ಯದ ನೀತಿಯನ್ನು ವಿರೋಧಿಸ್ತಾರೆ. ಈ ಹೋರಾಟದ ಮೂಲಕನೇ ಗಾಂಧೀಜಿಯವರು ಸತ್ಯಾಗ್ರಹ ಎನ್ನುವ ಹೊಸ ಸಾಮಾಜಿಕ ಆವಿಷ್ಕಾರವನ್ನು ಮಾಡಿ ಅದರ ನೀತಿ ನಿರೂಪಣೆಯನ್ನು ಸೃಷ್ಟಿ ಮಾಡ್ತಾರೆ. ಅನೇಕ ಆಫ್ರಿಕನ್ನರಿಗೆ ಇರೋ ಹೆಮ್ಮೆ ಏನು ಅಂದರೆ, ಅವರು ಹೇಳೋದು, ನಮಗೆ ಭಾರತದವ್ರಿಗೆ ಹೇಳೋದು, ನೀವು ಏನೂ ಆಗಿರದ ಗಾಂಧಿಯನ್ನು ಕಳಿಸಿದಿರಿ, ನಾವು ನಿಮಗೆ ಈ ಗಾಂಧಿಯನ್ನು ನೋಡಿ, ಈ ವಾಕ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನೂ ಆಗಿರದ ಗಾಂಧಿಯನ್ನು ಕಳುಹಿಸಿದಿರಿ, ನಾವು ನಿಮಗೆ ಈ ಗಾಂಧಿಯನ್ನು ಕೊಟ್ಟೆವು ಅಂತ ಯಾರು ಹೇಳಿದ್ರು ಅಂತ ಕೂಡ ಕ್ವಶನ್ ಕೇಳ್ಬೋದು. ಅದನ್ನು ಆಫ್ರಿಕನ್ನರು ಅಂತ ಹೇಳಬೇಕು. ಇದಿಷ್ಟು 10th ಸ್ಟ್ಯಾಂಡರ್ಡು ಸರ್ಕಾರಿ ಪುಸ್ತಕದಲ್ಲಿರೋ ಗಾಂಧೀಜಿಯವರ ಆರಂಭಿಕ ಜೀವನದ ಬಗ್ಗೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಭಾರತದಲ್ಲಿ ಯಾವ್ಯಾವ ಸತ್ಯಾಗ್ರಹ ಚಳುವಳಿಗಳನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.